ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್. ನಾನು ನಿಮ್ಮ ವಿದ್ಯಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಅಂತೂ ಕಂಟಿನ್ಯೂ ಆಗ್ತಾ ಇರುತ್ತೆ, ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಯಾಕಪ್ಪ ಇದನ್ನು ಮಿಸ್ ಮಾಡ್ದಿರಾ ಅಂತ ಪರ್ಟಿಕ್ಯುಲರಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಅಂತಂದರೆ, ನಾನು ನನ್ನಿಬ್ಬರು ಮಕ್ಕಳಿಗೂ ಜಸ್ಟ್ 15 ಡೇಸ್ ಆ್ಯಂಡ್ 20 ಡೇಸ್ ಮಾತ್ರ ಫೀಡ್ ಮಾಡಿರೋದು. ಯಾಕೆ ಹಾಗಾಯಿತು, ಏನೇನು ಪ್ರಾಬ್ಲಮ್ ಆಗಿತ್ತು, ನಾನು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದೆ, ನನ್ನ ಮಕ್ಕಳು ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು, ಇದೆಲ್ಲನೂ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಆ್ಯಂಡ್ ನಾನು ಮಾಡಿರೋ ಮಿಸ್ಟೇಕ್ಸು ಇನ್ನು ಬೇರೆ ತಾಯಂದ್ರು ಯಾರೂ ಮಾಡಬಾರ್ದು, ಡೆಲಿವರಿ ಆಗಿರೋರು ಅಂತ, ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಆ್ಯಂಡ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ತಾ ವಿಡಿಯೋಗೆ ಕಂಟಿನ್ಯೂ ಮಾಡ್ತಾ ಇರೋಣ, ಬನ್ನಿ. ನಮ್ಮ ಸನಿಗೆ ಸರಿ ಮಾಡೋಕ್ಕೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ಅವನು ಆಟ ಆಡ್ತಾ ಇದ್ದಾನೆ. ಅಷ್ಟರಲ್ಲಿ ನಾನು ಸರಿನ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬಿಸಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಹಿಟ್ಟನ್ನ ಕಲಿಸ್ಕೊಂಡು ಅದರಲ್ಲಿ ಹಾಕ್ಕೊಂಬಿಡಬೇಕು. ನಾನು ಇದನ್ನು ಸ್ವಲ್ಪ ಆಗಿ ನೋಡಿಕೊಂಡು ಕ್ವಾಂಟಿಟಿನ ಕಲಿಸ್ಕೊಂಡು ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇಷ್ಟು ಬೇಗ ಬರೀ 4 months ಬೇಬಿ, ಆದರೆ ನಾನು 2.5 months ಇನ್ನು 3 months ಕೂಡ ಬಿದ್ದಿರಲಿಲ್ಲ, ಆಗಲೇ ಸೆರ್ಲ್ಯಾಕ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನ್ನ ಬೆಸ್ಟ್ ಫೀಡಿಂಗ್ ಇಲ್ಲ ಅಂತ. ಅದು ಯಾಕಪ್ಪ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾರ್ಮಲ್ ಆಗಿ ಡೆಲಿವರಿ ಆದಮೇಲೆ ತಾಯಿ ಮಗು ಇಬ್ಬರು ಹುಷಾರಾಗಿ ಹೊರಗಡೆ ಬರೋದು ಅದೃಷ್ಟ ಮಾಡಿರಬೇಕು ಅಂತ ಅಂತಾರೆ. ಅದು ನನಗೆ ಗೊತ್ತಿತ್ತು. ಆದರೆ ತಾಯಿ ಮಗುಗೆ ಹಾಲು ಕೊಡೋದಕ್ಕೂ ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು, ಮತ್ತು ಮಕ್ಕಳು ತಾಯಿ ಹಾಲು ಕುಡಿಯೋದಕ್ಕೂ ಅದೃಷ್ಟ ಪಡ್ಕೊಂಬಂದಿರಬೇಕು ಅನ್ನೋದು ನನ್ನ ಫಸ್ಟ್ ಮಗ ನಮ್ಮ ಚಿನ್ನುಗೆ ಫೀಡಿಂಗ್ ಸ್ಟಾರ್ಟ್ ಮಾಡಿದಾಗೆ ನನಗೆ ಅರ್ಥ ಆಗಿದ್ದು ಫ್ರೆಂಡ್ಸ್. ಆದರೆ ನನಗೆ ಮತ್ತು ನನ್ನಿಬ್ಬರು ಮಕ್ಳಿಗೂ ಆ ಅದೃಷ್ಟ ಅನ್ನೋದಿಲ್ಲ ಫ್ರೆಂಡ್ಸ್. ಫಸ್ಟ್ ಮಗುಗೆ ಅಂದರೆ ಚಿನ್ನುಗೆ ಅದು ಹಣೆ ಬರಹ ಆಗಿತ್ತು ಅಂತ ಅಂದ್ಕೊಂಡೆ. ಬಟ್ ನಾನು ಮಾಡಿದ್ದು ಒಂದು ತಪ್ಪಿನಿಂದ ಚಿಕ್ಕವನಿಗೂ ಹಾಲು ಕುಡಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಸನಿಗೆ ಪಾಪ ಹೊಟ್ಟೆ ಹಸಿತಾ ಇದೆ, ಸರಿನ ತಿನ್ನಿಸ್ಬೇಕು ಫ್ರೆಂಡ್ಸ್. ಅದಕ್ಕೆ ಈ ಥರ ಅಂತ ಇದ್ದಾನೆ. ಅವನಿಗೆ ಫೀಡ್ ಮಾಡಿಬಿಟ್ಟು ಸರಿ ತಿನ್ನಿಸ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸರಿನ ತಿನ್ನಿಸೋದಕ್ಕೆ ಇವನಿಗೆ ದೊಡ್ಡ ಯುದ್ಧನೇ ಮಾಡಬೇಕು. ಇದು ಒಂಥರ ಯುದ್ಧಕ್ಕೆ ಪ್ರಿಪರೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದೊಂದು ಸತಿ ಅನಿಸುತ್ತೆ, ಇಷ್ಟು 4 months ಬೇಬಿಗೆ ಈ ಥರ ಸೆರ್ಲ್ಯಾಕ್ ಇಷ್ಟು ಕಷ್ಟಪಟ್ಟು ಅವ್ನಿಗೆ ಇರಿಟೇಷನ್ ಮಾಡಿಕೊಂಡು ತಿನ್ನಿಸೋ ಪರಿಸ್ಥಿತಿ ಬಂತಲ್ಲ. ಅದೇ ನಾನು ಹಾಲು ಕುಡಿಸೋ ಹಾಗಿದ್ದಿದ್ರೆ ಇಷ್ಟು ತಲೆನೋವು ಇರ್ತಾ ಇರಲಿಲ್ವಲ್ಲ ಅಂತ ಒಂದೊಂದು ಸತಿ ಬೇಜಾರಾಗತ್ತೆ. ಬಟ್ ಏನು ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಸನಿ ಅಂತೂ ಮಲ್ಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಸರಿ ತಿಂದ್ಬಿಟ್ಟು ಅವನು ಎದ್ದೋಳಷ್ಟರಲ್ಲಿ ನಮ್ಮ ಕಂಟೆಂಟ್ನ ಆದಷ್ಟು ನಾನು ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಏನಾಯ್ತಪ್ಪ ಅಂತಂದರೆ, ನಮ್ಮ ದಚ್ಚು ಅಂದರೆ ನಮ್ಮ ಚಿನ್ನು ಅವನು ಡೆಲಿವರಿ ಆದ ತಕ್ಷಣ ಅವ್ನು ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಲೆಲ್ಲನೂ ಜಾಸ್ತಿ ಆಗೋಯ್ತು ನನಗೆ. ನಾನು ಎಷ್ಟೇ ಹಿಂಡು ಹಾಕಿದ್ರೂ ಮತ್ತೆ ಜಾಸ್ತಿ ಆಗ್ತಾನೇ ಇತ್ತು. ಸುಮಾರು ಜನ ಏನು ಮಾಡ್ತಾರೆ, ಕಮ್ಮಿ ಆಗುತ್ತೆ ಹಾಲು ಅಂತ ಜಾಸ್ತಿ ಆಗೋದಕ್ಕೆ ಏನೇನು ಫುಡ್ಸ್ ಬೇಕು ಅದೆಲ್ಲ ತಿಂತಾ ಇರ್ತಾರೆ. ನಾನು ಹಾಗೆ ಮಾಡಿದೆ. ಬಟ್ ನನಗೆ ಆಗ ಫಸ್ಟ್ ಡೆಲಿವರಿನಲ್ಲಿ ಕೆಲವೊಂದು ಹೆಣ್ಮಕ್ಳಿಗೆ ಸ್ವಲ್ಪ ವಿಷಯ ಗೊತ್ತಿರುತ್ತೆ, ಸ್ವಲ್ಪ ವಿಷಯ ಗೊತ್ತಿರೋದಿಲ್ಲ. ಹಾಗೆ ನಾನು ಕೂಡ ಜಾಸ್ತಿ ಆಗೋ ಥರ ಆಗಬೇಕು ಅಂತ ಬ್ರೆಡ್ ಈ ಥರ ಎಲ್ಲನೂ ತಿನ್ಕೊಂಡು ಬಂದೆ. ಬಟ್ ಅಲ್ಲಿಗೆ ನನಗೆ ಜಾಸ್ತಿ ಹಾಲು ಆಗ್ತಾಯಿತ್ತು. ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅದು ಸೋರ್ತಾ ಇತ್ತು ಜಾಸ್ತಿನೂ. ನಾವು ಹಾಸ್ಪಿಟ್ಲಿಂದ ಬಂದಮೇಲೆ ಅಂದರೆ 5 days ಹಾಸ್ಪಿಟ್ಲಲ್ಲಿ ಇದ್ಬಿಟ್ಟು ಮನೆಗೆ ಬಂದಿದ್ದು ನಾವು 5th day. ಬಂದಮೇಲಿಂದನೂ
ನಾನು ಹಿಂಡು ಹಾಕೋದು, ಹಿಂಡ್ಬಿಟ್ಟು ದೊಡ್ಡೋರು ಹೇಳ್ತಾರಲ್ವ ಹಿಂಡ್ಬಿಟ್ಟು ಗಿಡಗಳ ಮೇಲೆ ಎಲ್ಲ ಹಾಕಬೇಕು ಹಾಗೆ ಅಂತ. ಸೊ ಹಿಂಡ್ಬಿಟ್ಟು ಮಾಡ್ತಿದ್ದೆ. ಅದು ಚಳಿಗಾಲ ಬೇರೆ ಇತ್ತು, ಡೆಲಿವರಿ ಆಗಿದ್ದ ಟೈಮು, ಜಾಸ್ತಿ ಗಡ್ಡೆ ಕಟ್ಟಿಬಿಡ್ತಾ ಇತ್ತು. ಸೊ ಅದಕ್ಕೆಲ್ಲ ಅತ್ತೆ ಮತ್ತು ನಮ್ಮ ಅತ್ತಿಗೆ ಮತ್ತು ನಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಇವರೆಲ್ಲ ಕೂಡ ಏನೇನೋ ದಿಷ್ಟಿ ತೆಗೆಯೋದು, ಆದಷ್ಟು ಹಿಂಡು ಹಾಕೋದು ಎಲ್ಲ ತುಂಬಾ ಎಲ್ಲ ಏನೇನು ಗೊತ್ತಿರುತ್ತೋ ಎಲ್ಲ ಟ್ರೈ ಮಾಡಿಬಿಟ್ರು ಫ್ರೆಂಡ್ಸ್. ಬಟ್ ಯಾವುದು ಪ್ರಯೋಜನ ಆಗಲಿಲ್ಲ ನನಗೆ. ಲಾಸ್ಟ್ 15 ಡೇಸ್ ಅಷ್ಟೇ ನಾನು ನಮ್ಮ ಚಿನ್ನುಗೆ ಫೀಡ್ ಮಾಡಿದ್ದು. 15 ಡೇಸ್ಗೆಲ್ಲ ನನಗೆ ನಿಪ್ಪಲ್ ಪಕ್ಕದಲ್ಲಿ ಬ್ರೆಸ್ಟ್ ಹತ್ರ ಸೊ ಗುಳ್ಳೆ ಆಗಿತ್ತು, ಪಿಂಪಲ್ ಬಂದಿತ್ತು. ಸೊ ಅದು ಆ ಥರ ಫೀಡ್ ಮಾಡೋದು ಒಳ್ಳೆಯದಲ್ಲ, ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಾನು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಡಾಕ್ಟ್ರನ್ನಂತೂ ನಾನು ಲೈಫಲ್ಲಿ ಮರೆಯೋದಿಲ್ಲ, ವಿಜಯಲಕ್ಷ್ಮಿ ಡಾಕ್ಟರ್ ಅಂತ. ಸೊ ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನನಗೆ ಫಸ್ಟ್ ಲೆಫ್ಟ್ ಸೈಡ್ ಪಿಂಪಲ್ ಆಗಿದ್ದು. ಸೊ ಹಾಲು ಗಡ್ಡೆ ಕಟ್ಕೊಂಡು ಅದನ್ನು ನಾನು ಗಮನಿಸ್ಕೊಳ್ಳೋಕ್ಕಾಗಿರಲಿಲ್ಲ. ಅಂದರೆ ಆಲ್ಮೋಸ್ಟ್ ಫಸ್ಟ್ ಡೆಲಿವರಿ ಯಾರಿಗೂ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಏನದ್ರ ಬಗ್ಗೆನೂ. ಸೊ ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಿಂದನೇ ಬೇಬೀಸ್ ಫೀಡ್ ಮಾಡ್ತಿರ್ಬೇಕಾದ್ರೆ ಬ್ರೆಸ್ಟ್ ಪೇಯ್ನ್ ಆಗ್ತಾಯಿದ್ರೆ ಅಥವಾ ಗಡ್ಡೆ ಚಿಕ್ಕದಾಗಿ ಗಡ್ಡೆ ಕಟ್ತಾಯಿದ್ರೂ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಅದನ್ನಂತೂ ದಯವಿಟ್ಟು ನೆಗ್ಲೆಕ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ನಾನು ಆ ರೀತಿ ಎಷ್ಟು ಸೇಫ್ಟಿಯಾಗಿ ಇದು ಮಾಡಿಕೊಂಡ್ರು ನನಗೆ ಸ್ಟಾರ್ಟಿಂಗಲ್ಲೇ ನಾನು ಎಚ್ಚೆತ್ಕೊಬೇಕಾಗಿತ್ತು. ಬಟ್ ನಮಗಷ್ಟು ಎಕ್ಸ್ಪೀರಿಯನ್ಸ್ ಅನ್ನೋದು ಅದ್ರ ಬಗ್ಗೆ ನಾಲೆಡ್ಜ್ ಅನ್ನೋದು ಇರಲಿಲ್ಲ. ಹಾಗಾಗಿ ನಮಗೆ ಗೊತ್ತಿರೋ ಪ್ರಯತ್ನಗಳನ್ನ ಮಾಡಿದ್ವಿ. ಬಟ್ ಫಸ್ಟೇ ನಾನು ಡಾಕ್ಟ್ರ್ ಹತ್ರ ಹೋಗಬೇಕಿತ್ತು. ಅದು ಹಾಲು ಗಡ್ಡೆ ಕಟ್ಕೊಂಡು ಕೀವೆಲ್ಲ ಕಟ್ಕೊಂಡು ಆ್ಯಂಟಿಬಯೋಟಿಕ್ ಎಲ್ಲ ತಗೊಂಡು ಇನ್ಫೆಕ್ಷನ್ ಆಗಿಬಿಡ್ತು ಅದು ಟೋಟಲಿ ಲೆಫ್ಟ್ ಸೈಡ್. ಸೊ ಸ್ವಲ್ಪ ಒಂದು 2-3 ದಿನ ರೈಟ್ ಸೈಡ್ ಮಾತ್ರ ಕೊಟ್ಕೊಂಬಂದೆ. ಲೆಫ್ಟ್ ಸೈಡ್ ಟ್ರೀಟ್ಮೆಂಟ್ ತೊಗೊತಾನೆ ರೈಟ್ ಸೈಡಾಗಿ ಕೊಟ್ಟೆ. ಬಟ್ ರೈಟ್ ಸೈಡ್ ಕೂಡ ಅಟ್ಯಾಕ್ ಆಗೋಯಿತು, ಇನ್ಫೆಕ್ಟ್ ಆಗೋಯಿತು. ಸೊ ಟೋಟಲಾಗಿ ಸ್ಟಾಪ್ ಮಾಡಿಬಿಟ್ಟೆ. ಹಾಲು ಬರ್ತಾಯಿದ್ರೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಲು ಬರದೇ ಇರೋ ಥರ ಇಂಜೆಕ್ಷನ್ಸು ಕೊಟ್ಕೊಂಡೆ. ಅವಾಗಂತೂ ಎಷ್ಟು ಹತ್ತಿದ್ದೀನಿ, ಎಷ್ಟು ನೋವು ತಿಂದಿದ್ದೀನಿ ಅಂತ ಒಂದು ಹೆಂಗಸಾಗಿ ಇನ್ನೊಬ್ಬರು ಲೇಡೀಸ್ಗೆ ಅರ್ಥ ಆಗೋದು. ಸೊ ಹಾಗೆ ಮಗುಗಾಗ್ಲಿಂದನೂ ಇನ್ನು ನಮ್ಮ ಚಿನ್ನುಗೆ ಬಾಟಲ್ ಫೀಡಿಂಗ್ ಪೌಡರ್ ಬರುತ್ತಲ್ವ, ಹಾಲು ಪೌಡ್ರು, ಅದನ್ನೇ ಕುಡಿಸ್ತಾ ಬಂದು 3 ಮಂತ್ಸ್ ಟ್ರೀಟ್ಮೆಂಟು ಟೋಟಲ್ 2 ಕಡೆಗೂ ಸೇರಿಸಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ತಗೊತ 3 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಗ ಹಾಲಿಂಡೋದಕ್ಕೆ ನಾನು ಒಂದು ಪಂಪ್ನ ಯೂಸ್ ಮಾಡ್ತಾಯಿದ್ದೆ ನೋಡಿ, ಅದೇ ಇದು ಪಂಪ್. ಇದನ್ನು ಯೂಸ್ ಮಾಡಿಕೊಂಡು ಹಾಲನ್ನ ಹಿಂಡಾಕ್ತಾಯಿದ್ದೆ ನಾನು. ಆಗ ನಾನು ಮಾಡಿದ ಮೇಜರ್ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಹಿಂಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಕೈಗಳನ್ನ ಹ್ಯಾಂಡ್ಸ್ನ ಯೂಸ್ ಮಾಡಬಾರ್ದಂತೆ. ಬ್ರೆಸ್ಟಿಗೆ ನಾವು ಹ್ಯಾಂಡ್ಸ್ನ ಯೂಸ್ ಮಾಡಬಾರ್ದಂತೆ ಡಾಕ್ಟರ್ ಹೇಳಿದ್ರು. ಸೊ ನಾನು ಮಾಡಿದ ಮೇಜರ್ ಮಿಸ್ಟೇಕ್ ಅದು. ಆ ಥರ ಯೂಸ್ ಮಾಡಿ ಹಿಂಡಾಗ್ತಾ ಇದ್ದಿದ್ದು ಇದು ಮಾಡಿದ್ರಿಂದ ನಮ್ಮ ಸನಿಗೂ ಕೂಡ ಅದು ಎಫೆಕ್ಟ್ ಆಗೋಯಿತು. ಆಗ ತಗೊಂಡಿದ್ದ ಟ್ರೀಟ್ಮೆಂಟಿಂದನೂ ಇವನಿಗೆ ಎಫೆಕ್ಟ್ ಆಗೋಯಿತು. ಸೊ ಇವನು ಡೆಲಿವರಿ ಆದಮೇಲೆ ಸೊ ಚಿನ್ನುಗೆ 15 ಡೇಸ್ ಕೊಟ್ಟೆ, ಸನಿಗೆ ಬರೀ 20 ಡೇಸ್ ಅಷ್ಟೇ. ಇವನಿಗೂ ಅಂದರೆ ತುಂಬಾ ನೋವಾಗ್ತಾಯಿತ್ತು. ಅವನು ಹಾಲು ಕುಡಿಬೇಕಾದ್ರೆ ಹಾಗೆ ಗಡ್ಡೆನೂ ಕಟ್ತಾಯಿತ್ತು. ಈ ಸತಿ ನನ್ನ ಜೊತೆ ಅಮ್ಮ ಮತ್ತು ಅಜ್ಜಿ ಇದ್ದರು. ಆಗ ದೊಡ್ಡವನಿಗೆ ಅತ್ತೆ ಮತ್ತು ಅತ್ತಿಗೆ ಇದ್ದರು, ಈಗ ಚಿಕ್ಕವನಿಗೆ ಅಮ್ಮ ಮತ್ತು ಅಜ್ಜಿ ಇದ್ದರು. ಅಜ್ಜಿ ಹಳೆ ಕಾಲದವರಲ್ವ, ಅವ್ರಿಗೆ ಗೊತ್ತಿರೋ ಶಾಸ್ತ್ರಗಳೆಲ್ಲ ಕೂಡ ಎಲ್ಲ ಯೂಸ್ ಮಾಡಿದ್ವಿ. ಸ್ಟಾರ್ಟಿಂಗಿಂದನೇ ಅದು ಚಿನ್ನುಗಾದಂಗೆ ಸನಿಗಾಗಬಾರ್ದು ಅಂತ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೂಡ ನಾನು ಮಾಡಿಸ್ಕೊಂಡು ಎಲ್ಲ ಕನ್ಸಲ್ಟ್ ಮಾಡಿದ್ದೆ. ಬಟ್ ಇವನಿಗೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಫ್ರೆಂಡ್ಸ್. ಇವನಿಗೆ ಆಗ ಪ್ರಾಬ್ಲಮ್ ಆಗಿತ್ತಲ್ವ. ಸೊ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಂಗೆ ಸಿಸ್ಟರ್ ಒಬ್ಬರು ಈ ಥರ ಒಂದು ಪಂಪ್ನ ಕೊಟ್ಟಿದ್ದರು, ಇದು ಯೂಸ್ ಆಗುತ್ತೆ ಅಂತ. ಅದು ದೊಡ್ಡವನಿಗೆ ದೊಡ್ಡದು ಯೂಸ್ ಮಾಡಿದ್ದೆ, ಈ ಥರ ಒಂದು ಹಾಸ್ಪಿಟ್ಲಲ್ಲೇ ಕೊಟ್ಟರು ಸೊ ಯೂಸ್ ಮಾಡೋದಕ್ಕೆ ಅಂತ. ಇದು ನಮಗೆ ಹೊರಗಡೆ ಎಲ್ಲನೂ ಮೆಡಿಕಲ್ ಶಾಪ್ಸೆಲ್ಲ ಆಲ್ಮೋಸ್ಟ್ ಸಿಗುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡಿ ಹಾಲು ಬರೋ ಹಾಗೆ ಮಾಡಿ ಸಪ್ರೇಟು ಕುಡಿಸ್ತಾ ಇದ್ದೆ. ಬಟ್ ಅದೂ ಆಗಲಿಲ್ಲ. ಏನಾಯ್ತಪ್ಪ ಅಂದರೆ ಪೇಯ್ನ್ ಜೊತೆ ಗಡ್ಡೆಗಳು ಕೂಡ ನಾನು ಅದನ್ನು ಉಪ್ಪು ಮತ್ತು ಬಿಸಿ ನೀರು ಶಾಖ ಎಲ್ಲ ಕೊಟ್ಟು ಕರಗಿಸ್ತಾ ಇದ್ದಷ್ಟು ಜಾಸ್ತಿ ಕಟ್ತಾಯಿತ್ತು. ಇವನು ಚಳಿಗಾಲದಲ್ಲೇ ಹುಟ್ಟಿದ್ರಿಂದ ನನಗೆ ಇಬ್ಬರಿಗೂ ಕೊಡೋ ಅದೃಷ್ಟ ಇರಲಿಲ್ಲ ಫ್ರೆಂಡ್ಸ್. ಅಂಡ್ ಅವ್ರಿಗೂ ಕೊಡೋ ಅದೃಷ್ಟ ಇಲ್ಲ ಅನಿಸುತ್ತೆ. ಆಮೇಲೆ ಅವನಿಗೆ ಇನ್ನೂ ಈಸಿ ಆಗಲಿ ಅಂತ ಇದು ಮೆರಿಗೋಲ್ಡ್ ಅಂತ ಇದು ನಿಪ್ಪಲ್ ಶೀಲ್ಡ್
ಅವನು ನಿಪ್ಪಲ್ಲಿ ಹಿಡ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅವನಿಗೆ ಅಂತ ಆ ಯೋಚನೆನೂ ಮಾಡಿಕೊಂಡು ಶೀಲ್ಡೂ ತೊಗೊಂಬಂದ್ವಿ. ಬಟ್ ಇದು ಯೂಸ್ ಮಾಡೋಷ್ಟರಲ್ಲಿ ಅವ್ನು ಸ್ವಲ್ಪ ಕುಡಿಯೋನಾದ, ಹಾಗಾಗಿ ದೊಡ್ಡವನಿಂದ ಇವ್ನಿಗೊಂದು 5 ದಿನ ಜಾಸ್ತಿ ಕೊಟ್ಟೆ ಹಾಲು ಅಷ್ಟೇ. ಬಟ್ ಏನು ಮಾಡೋದು, ಇವನಿಗೂ ಅದೇ ಥರ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಿತ್ತು ಅಂತ ಡೌಟ್ ಬಂದು ಸೊ ಇವನಿಗೂ ಹಾಲು ಆಗದಿದ್ದಂಗೆ ಬರೆದಿದ್ದಂಗೆ ಟ್ಯಾಬ್ಲೆಟ್ಸ್ನ ತಗೊಂಬಿಟ್ಟೆ. ಬಟ್ ಇದು ನನಗೆ ಸ್ಟಾರ್ಟ್ ಆಗಿದ್ದೆ ದೊಡ್ಡವನ ಹತ್ರ. ಅವ್ನು ಡೆಲಿವರಿ ಆದಮೇಲೆ ನಾನು ಕೈಯಲ್ಲಿ ಪ್ರೆಸ್ ಮಾಡಿ ಹಾಲನ್ನೆಲ್ಲ ಹಿಂಡಾಕ್ತಿದ್ನಲ್ವ, ಸೊ ಅದು ನಾನು ಮಾಡಿದ ಮೇಜರ್ ಮಿಸ್ಟೇಕು. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಕೈಗಳಂತೂ ಟಚ್ ಮಾಡೋಕ್ಕೆ ಹೋಗಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ ಇದೆಲ್ಲ ತಗೊಳ್ಳಿ. ಸ್ಟಾರ್ಟಿಂಗ್ ನಿಮಗೆ ಬೇಬಿ ಫೀಡ್ ಸ್ಟಾರ್ಟ್ ಆಗಿದ ತಕ್ಷಣ ಪೇಯ್ನ್ ಬರ್ತಿದೆ ಅಂತಂದ್ರೇ ಆ್ಯಂಡ್ ಗಡ್ಡೆ ಸ್ಟಾರ್ಟ್ ಆಗ್ತಿದೆ ಅಂದ ತಕ್ಷಣ ದಯವಿಟ್ಟು ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಗಡ್ಡೆ ಕರಗೋದಕ್ಕೆಲ್ಲನೂ ಮೆಡಿಸನ್ಸ್ ಕೊಡ್ತಾರಂತೆ, ಬಟ್ ನಮ್ಮದು ಟೂ ಲೇಟ್ ಆಗೋಗಿತ್ತು. ನನಗೆ ಯಾವುದೇ ಮೆಡಿಸನ್ಸ್ ಇದೆಲ್ಲನೂ ಆಗಿರಲಿಲ್ಲ. ಹಾಗಾಗಿ ಇಬ್ಬರಿಗೂ ನಾನು ಬರೀ 15 ಡೇಸ್ 20 ಡೇಸ್ ಅಷ್ಟೇ ಫೀಡ್ ಮಾಡಿದ್ದು. ಈಗಲೂ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಒಂದೇನಪ್ಪ ಅಂತಂದರೆ, ಫೀಡಿಂಗ್ ಮಾಡಿ ಬೆಳೆಸ್ತಿರೋ ತಾಯಂದ್ರಿಗಿಂತ ನಮ್ಮ ಥರ ಹಾಲು ಇದ್ದು ಕೊಡೋಕ್ಕಾಗ್ದಿರ ನೋವು ತಿಂತಿದ್ದೀವಲ್ವ, ಸೊ ನಮ್ಮ ಥರ ಇರೋ ಮದರ್ಸ್ಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ಇದು ಇವತ್ತಿನ ಟಾಪಿಕ್. ನನ್ನ ಜಸ್ಟ್ 20 ಡೇಸ್ ಬ್ರೆಸ್ಟ್ ಫೀಡಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಗನ್ನಿಸ್ತು ಏನು, ನಾನೇನಾದರೂ ಇನ್ನೂ ಬೇರೆ ಥರ ಟ್ರೀಟ್ಮೆಂಟ್ ಏನಾದರೂ ಮಾಡಿಸ್ಕೊಬೋದಾಗಿತ್ತಾ, ಅಥವಾ ನಿಮ್ಮಲ್ಲಿ ಯಾರಿಗಾದರೂ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತಾ ಅಂತ ನನಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ಸ್ ದ್ವಾರ ನನಗೆ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. See you in the next video friends. Thank you. Bye bye.